ಹೆಣ್ಣು ಮಕ್ಕಳು ಇದನ್ನ ತಪ್ಪದೆ ನೋಡ್ಲೇಬೇಕು. ಹಾಗೆ ಗವರ್ಮೆಂಟ್ ಎಂಪ್ಲಾಯೀಸ್ ಕೂಡ 28 ವರ್ಷದ ಮಹಿಳೆ ವಾಸ ಮಾಡ್ತಾ ಇರ್ತಾರೆ. ತನ್ನ ಗಂಡ ತೀರ್ಕೊಳ್ತಾರೆ. ಬರೋಬ್ಬರಿ 13 ಜನ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾರೆ. ಈಕೆಗೆ ಯಾವಾಗ HIV ಪಾಸಿಟಿವ್ ಇದೆ ಅಂತ ಗೊತ್ತಾಗುತ್ತೆ, ಈ 13 ಜನ ಅಧಿಕಾರಿಗಳಿಗೆ ಡವ ಶುರುವಾಗುತ್ತೆ. ಎಸ್, ನಮಸ್ಕಾರ. ಕ್ರೈಮ್ ಲಿಮಿಟ್ಸ್ಗೆ ಸ್ವಾಗತ. ನಾನು ಶಶಿಕಲಾ. ಅದೆಷ್ಟೋ ಬಾರಿ ಹೆಣ್ಮಕ್ಳ ಅಸಹಾಯಕತೆ ಎಷ್ಟೋ ಜನರ ದುರುಪಯೋಗ ಆಗುತ್ತೆ ಅಂತೆಲ್ಲ ಹೇಳ್ಬೋದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದಾಗ, ಹೆಣ್ಣು ಒಂದು ಭೋಗದ ವಸ್ತು ಅನ್ನೋ ರೀತಿ ಎಲ್ಲೆಡೆ ಆ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಕಾಮ ಅಂತ ಬಂದಾಗ ಒಂದು ಪುಟ್ಟ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ ಈಗಿನ ಜನ್ರೇಷನ್. ಬೆಳಗ್ಗೆ ಆದರೆ ಸಾಕು, 2 ವರ್ಷದ ಮಗು ಮೇಲೆ ಅತ್ಯಾಚಾರ ಆಯಿತು, 16 ವರ್ಷದ ಹುಡುಗಿನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ದಾರೆ, ಮಹಿಳೆ ಮೇಲೆ ಅತ್ಯಾಚಾರ ಆಯಿತು. ಅಷ್ಟೇ ಯಾಕೆ, 72, 80, 90 ವರ್ಷದ ಮುದುಕಿಯ ಅಂದರೆ ವೃದ್ಧರ ಮೇಲೆ ಅತ್ಯಾಚಾರ ಆಯಿತು ಅನ್ನೋ ಸುದ್ದಿಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಯಾಕೆ ಇದೆಲ್ಲ ನಡೀತಾ ಇದೆ? ಹಾಗಾದ್ರೆ ಹೆಣ್ಮಕ್ಳಿಗೆ ಎಲ್ಲೂ ರಕ್ಷಣೆ ಇಲ್ವೇ ಇಲ್ವಾ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ. ಇವತ್ತಿನ ಕ್ರೈಮ್ ಲಿಮಿಟ್ಸ್ ಅಲ್ಲಿ ಒಂದು ಬಹುಮುಖ್ಯವಾದಂತಹ ವಿಚಾರಧಾರೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳು ಇದನ್ನ ತಪ್ಪದೆ ನೋಡ್ಲೇಬೇಕು. ಹಾಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ. ಯಾಕೆ ಗೌರ್ಮೆಂಟ್ ಎಂಪ್ಲಾಯೀಸ್ ಒತ್ತಿ ಹೇಳ್ತಾ ಇದ್ದೀನಿ ಅನ್ನೋದು ಕೊನೆಯಲ್ಲಿ ಗೊತ್ತಾಗುತ್ತೆ. ಎಸ್, ವಿಷಯಕ್ಕೆ ಬರ್ತೀನಿ. ಗೋರಖಪುರದ ಬಟಹತ್ ಬ್ಲಾಕ್ನಲ್ಲಿ 28 ವರ್ಷದ ಮಹಿಳೆ ವಾಸ ಮಾಡ್ತಾ ಇರ್ತಾರೆ. ಆಕೆಗೆ ಮದುವೆ ಆಗಿರುತ್ತೆ. ತನ್ನ ಗಂಡ ತೀರ್ಕೊಳ್ತಾರೆ. ತೀರ್ಕೊಂಡಾಗ ಮಾಮೂಲಿ ಇದ್ದೇ ಇರುತ್ತಲ್ಲ ಸರ್ಕಾರದ ಕಡೆ ಕಲ್ಯಾಣ ಯೋಜನೆಗಳು. ಈ ವಿಚಾರವಾಗಿ ತನ್ನ ಗಂಡ ತೀರ್ಕೊಂಡಾಗ ಆಕೆ ಗೌರ್ಮೆಂಟ್ ಫೆಸಿಲಿಟಿಯನ್ನ ಪಡೆಯೋದಕ್ಕೆ ಇದ್ದೇ ಇರ್ತಾರಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಫೆಸಿಲಿಟೀಸ್ ಮಾಡಿಕೊಡೋದಕ್ಕೆ, ಹೀಗೆ ವಿಧವಾ ಪಿಂಚಣಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಈ ಸೌಲಭ್ಯವನ್ನ ಪಡಿಲಿಕ್ಕೆ ಅಂತ ಹೋದಾಗ ಅಲ್ಲಿನ ಕೆಲ ಗೌರ್ಮೆಂಟ್ ಎಂಪ್ಲಾಯೀಸ್ ಒಬ್ರಲ್ಲ, ಇಬ್ರಲ್ಲ, 3 ಜನ ಅಲ್ಲ, ಬರೋಬ್ಬರಿ 13 ಜನ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾರೆ. ಯಾವ ಕಾರಣಕ್ಕೆ ಅಂದ್ರೆ, ನಿನಗೆ ಸರ್ಕಾರದ ವೇತನ ಏನಿದೆ, ಸರ್ಕಾರದ ಯೋಜನೆಗಳು ಏನಿದೆ, ಎಲ್ಲವನ್ನು ಕೂಡ ಫೆಸಿಲಿಟೀಸ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಆಮಿಷವನ್ನ ಹುಟ್ಟಿ. ಆದ್ರೆ ಆಕೆ ಇರ್ತಕ್ಕಂತಹ ಪರಿಸ್ಥಿತಿ, ಹಿಂದೆ ಮುಂದೆ ಯಾರೂ ಇಲ್ಲ, ಗಂಡ ತೀರ್ಕೊಂಡಿದ್ದಾರೆ, ಆಕೆಗೀಗ ಗೌರ್ಮೆಂಟೇ ಗತಿ, ಗೌರ್ಮೆಂಟ್ ಕೊಡ್ತಕ್ಕಂತಹ ಯೋಜನೆಗಳೇ ಗತಿ, ಗೌರ್ಮೆಂಟ್ ನೀಡುವಂತಹ ಸೌಲಭ್ಯಗಳೇ ಗತಿ. ಆ ಒಂದು ಕಾರಣಕ್ಕೆ ಆಕೆ ಸರಿ ಅಂತ ಹೇಳ್ತಾಳೆ. ಈ 13 ಜನ ಯಾರಿದ್ದಾರೆ, ಬಹು ಮುಖ್ಯವಾಗಿ ಗ್ರಾಮ ಪ್ರಧಾನ, ಉದ್ಯೋಗಾಧಿಕಾರಿ ಹಾಗೆ ಕಾರ್ಯದರ್ಶಿ, ಇವ್ರ ಜೊತೆ ಟೋಟಲ್ ಆಗಿ 13 ಜನ ಆಕೆನ ಲೈಂಗಿಕವಾಗಿ ಬಳಸ್ಕೊಳ್ತಾರೆ. ಹೀಗೆ ಲೈಂಗಿಕವಾಗಿ ಬಳಸ್ಕೊಂಡಾಗ ನಿಜವಾಗ್ಲೂ ಆಕೆಗೆ ಸೌಲಭ್ಯಗಳು ಸಿಗ್ತಾ ಗೌರ್ಮೆಂಟ್ ಇಂದ? ಇಲ್ಲ. ಪದೇ ಪದೇ ಕಚೇರಿಗೆ ಮನೆಗೆ ಓಡಾಡ್ತಾಳೆ. ಅದಾದ್ಮೇಲೆ ಆಕೆ ಬರ್ತಾ 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 ಆರೋಗ್ಯದಲ್ಲಿ ಏರುಪೇರಾಗ್ಲಿಕ್ಕೆ ಶುರುವಾಗುತ್ತೆ. ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ತಿಳಿಯುತ್ತೆ ಆಕೆಗೆ HIV ಪಾಸಿಟಿವ್. 28 ವರ್ಷದ ಮಹಿಳೆ, ಗಂಡ ತೀರ್ಕೊಂಡಿದ್ದಾರೆ, 13 ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ನಂತರ ಆಕೆಗೆ HIV ಪಾಸಿಟಿವ್ ಇದೆ ಅಂತ ಗೊತ್ತಾಗುತ್ತೆ. ಈಕೆಗೆ ಯಾವಾಗ HIV ಪಾಸಿಟಿವ್ ಇದೆ ಅಂತ ಗೊತ್ತಾಗುತ್ತೆ, ಈ 13 ಜನ ಅಧಿಕಾರಿಗಳಿಗೆ ಡವ ಶುರುವಾಗುತ್ತೆ. ಎಲ್ಲಿ ಇವ್ರಿಗೂ ಸ್ಪ್ರೆಡ್ ಆಗಿದ್ಯೋ ಅಂತ. ನಂತರ ಅವರು ಪರೀಕ್ಷೆಯನ್ನ ಮಾಡಿಸ್ಕೊಳ್ತಾರೆ. ಯಾರು? 13 ಜನ ಎಂಪ್ಲಾಯೀಸ್. ಅವ್ರಿಗೂ ಕೂಡ HIV ಪಾಸಿಟಿವ್ ಬಂದಿರುತ್ತಲ್ಲಿ. ನಂತರ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈಕೆಯನ್ನ 2ನೇ ಬಾರಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಎಲ್ಲಿ? BRD ಮೆಡಿಕಲ್ ಕಾಲೇಜ್ ಸೆಕೆಂಡ್ ಟೆಸ್ಟ್. 2ನೇ ಪರೀಕ್ಷೆಗೆ ಒಳಪಡಿಸಿದಾಗ 2ನೇ ಟೆಸ್ಟ್ ಅಲ್ಲೂ ಕೂಡ ಆಕೆ HIV ಪಾಸಿಟಿವೇ. ಈಗಾಗ್ಲೇ ಆಕೆ ದೇಹದಲ್ಲಿ HIV ಅಣುಗಳು ಸೇರ್ಕೊಂಡಿದೆ. ಇನ್ನೆಲ್ಲಿಂದ ನೆಗೆಟಿವ್ ಬರ್ಲಿಕ್ಕೆ ಸಾಧ್ಯ? ನಂತರ ಈಕೆಯನ್ನ ಕೆಲವು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ, ಒಂದು ಸತ್ಯಾಂಶ ಹೊರಬೀಳುತ್ತೆ. ಆಕೆ ಆ ಒಂದು ಸತ್ಯವನ್ನ ಹೇಳ್ತಾಳೆ. ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ವೈದ್ಯರು, ಈ 13 ಅಧಿಕಾರಿಗಳು, ಅಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ 1 ಸೆಕೆಂಡ್ ಶಾಕ್ ಆಗ್ತಾರೆ. ಏನ್ ವಿಚಾರ ಅಂದ್ರೆ,
ಈಕೆ ತಿಳಿಸೋದು, ನನ್ನ ಪತಿಯಿಂದ ಮೊದಲೇ ನನಗೆ HIV ಇತ್ತು, ನನ್ನ ಗಂಡನಿಗೆ ಇದ್ದ ನಂತರ ನನಗೂ ಕೂಡ ಸ್ಪ್ರೆಡ್ ಆಗಿತ್ತು. ಆದ್ರೆ ನಾನು ತುಂಬಾ ಅಸಹಾಯಕತೆಯಿಂದ ಇದ್ದೆ. ಗಂಡ ತೀರ್ಕೊಂಡಾಗ ನನಗೆ ಹಿಂದೆ ಮುಂದೆ ಯಾರೂ ಇರ್ಲಿಲ್ಲ, ಅಪ್ಪ ಅಮ್ಮನೂ ಇಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಆದ್ರೆ ಸರ್ಕಾರ ನೀಡ್ತಕ್ಕಂತಹ ಫೆಸಿಲಿಟೀಸ್ ನನಗೆ ಬೇಕಾಗಿತ್ತು. ಅದನ್ನ ಫೆಸಿಲಿಟೀಸ್ ಕೊಡ್ತೀನಿ ಅಂತ ಹೇಳಿ ಇವರು ಲೈಂಗಿಕವಾಗಿ ಬಳಸ್ಕೊಂಡ್ರು, ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋ ಮಾತನ್ನ ಹೇಳ್ತಾಳೆ. ಆ ನಂತರ ಏನಾಗುತ್ತೆ, ಪ್ರತಿಯೊಬ್ರು ಕೂಡ ಈಕೆದೇನು ತಪ್ಪಿಲ್ಲ, ಈಕೆಗೆ ಏನ್ ಬರ್ಬೇಕೋ ಫೆಸಿಲಿಟೀಸ್ ಗೌರ್ಮೆಂಟ್ ಇಂದ ಅದನ್ನ ಮಾಡಿಕೊಡಿ. ಹಾಗೆ ಈಗ ಈಕೆ HIV ಪಾಸಿಟಿವ್ ಆಗಿರೋದ್ರಿಂದ ಈಕೆಗೆ ಯಾವ ರೀತಿಯಾದ ವೈದ್ಯಕೀಯ ಸೌಲಭ್ಯಗಳು ಬೇಕು, ವೈದ್ಯರ ಚಿಕಿತ್ಸೆ ಬೇಕು, ಏನೆಲ್ಲ ವೈದ್ಯಕೀಯ ಸೇವೆಗಳು ಬೇಕಾಗುತ್ತೆ ಎಲ್ಲವನ್ನ ಕೊಡಿ ಅಂತ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಈ 13 ಅಧಿಕಾರಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಅವ್ರಿಗೂ ಕೂಡ ಮಾಮೂಲಿ ವೈದ್ಯಕೀಯ ಸೇವೆ ಸಿಗುತ್ತೆ. ಆದ್ರೆ ಇಲ್ಲಿ ಒಂದನ್ನ ನೀವು ಗಮನಿಸ್ಬೇಕಾಗುತ್ತೆ, ನಾನು ಎಲ್ಲಾ ಗೌರ್ಮೆಂಟ್ ಎಂಪ್ಲಾಯೀಸ್ಗಂತೂ ಹೇಳ್ತಿಲ್ಲ, ಈ ರೀತಿಯಾಗಿ ಕಾಮದ ಕಣ್ಣಿಂದ ನೋಡ್ತಕ್ಕಂಥ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರದಿಂದ ಏನ್ ಸೌಲಭ್ಯ ಇದೆ ಅದನ್ನ ಜನಸಾಮಾನ್ಯರಿಗೆ ಮಾಡ್ಕೊಡ್ಲಿಕ್ಕೆ ನಿಮ್ಮನ್ನ ನೇಮಿಸಿರ್ತಾರೆ. ಅದೇ ರೀತಿಯಾಗಿ ಸರ್ಕಾರ ನಿಮ್ಗೆ ನೀವು ಮಾಡ್ತಕ್ಕಂಥ ಕೆಲ್ಸಕ್ಕೆ ತಕ್ಕಂಗೆ ಸಂಬಳವನ್ನು ಸಹ ಕೊಡ್ತಾ ಇರುತ್ತೆ. ಆದ್ರೂ ನೀವು ಗೌರ್ಮೆಂಟ್ ಏನ್ ಕೊಡುತ್ತೆ ಸಂಬಳಕ್ಕೆ ಅದ್ರ ತಕ್ಕಂಗೆ ಕೆಲಸ ಮಾಡದೆ ಬೇರೆ ಎಲ್ಲಾ ಕೆಲ್ಸಗಳನ್ನ ಮಾಡ್ತಿರಲ್ಲ, ಯಾಕೆ? ಜನಸಾಮಾನ್ಯರು ಏನು ಕೇಳೋದಿಲ್ಲ, ಅವ್ರಿಗೆ ಗೌರ್ಮೆಂಟ್ ಇಂದ ಏನ್ ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸ್ ನ ತಗೊಂಡು ಸುಮ್ನೆ ಹೋಗ್ತಾರೆ. ಈ ಮಧ್ಯದಲ್ಲಿ ನಮ್ದೇ ಆಡಿದೆ ಆಟ ಆಡೋಣ ಅನ್ನೋ ಒಂದು ಮನಸ್ಥಿತಿನ, ದಯವಿಟ್ಟು ಈ ಮನಸ್ಥಿತಿ ಬೇಡ ಸರ್. ಹೆಣ್ಣು ಅಂದ್ರೆ ಭೋಗದ ವಸ್ತು ಅಲ್ಲ ಸರ್. ನಿಮ್ಮನ್ನ ಹೆತ್ತಿರುವಂತಹ ತಾಯಿ ಕೂಡ ಹೆಣ್ಣು. ನಿಮ್ಮನ್ನ ಮದುವೆ ಆಗಿ ನಿಮ್ಮ ಪಕ್ಕ ಮಲಗಿ ನಿಮಗೆ ಗಂಡಸ್ತನ ಅನ್ನೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಒಂದು ಮಗುವನ್ನ ಹೆತ್ಕೊಡ್ತಕ್ಕಂಥ ಹೆಣ್ಣು ಕೂಡ ಒಂದು ಹೆಣ್ಣು. ನಿಮ್ಗೆ ಮಗಳು ಅಂತ ಹುಟ್ಟಿರ್ತಾಳಲ್ಲ ಆಕೆ ಕೂಡ ಒಂದು ಹೆಣ್ಣು. ಆದ್ರೆ ಹೆಣ್ಣು ಹೆಣ್ಣು ಅನ್ನೋದನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಣ್ಣು ಭೋಗದ ವಸ್ತು ಅಲ್ಲ. 2 ನಿಮಿಷ ಸುಖಕ್ಕೋಸ್ಕರ ಹೆಣ್ಮಕ್ಳನ್ನ ಈ ತರ ನೀವು ಬಳಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಹೆಣ್ಮಕ್ಳು ಅದಕ್ಕೆ ಅಂತ ನಿಮ್ಮ ಕಾಮತೃಷಿಯನ್ನ ತೀರ್ಸಕ್ಕೆ ಅಂತಾನೆ ಇರ್ತಾರೆ. ಅಂತರತ್ರ ಹೋಗಿ ನಿಮ್ಮ ಕಾಮತೃಷಿ ಜಾಸ್ತಿ ಇತ್ತು ಅಂದ್ರೆ ತೀರ್ಸ್ಕೊಳ್ಳಿ. ಆದ್ರೆ ಈ ಅಸಹಾಯಕತೆಯಿಂದ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ದಯವಿಟ್ಟು ಬಲಿ ಪಡಿಬೇಡಿ. ಅವ್ರಿಗೆ ಅವ್ರದೇ ಆದ ಜೀವನ ಇರುತ್ತೆ, ಅವ್ರಿಗೆ ಅವ್ರದೇ ಆದ ಕನಸುಗಳಿರುತ್ತೆ, ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿಗಳಿರುತ್ತೆ. ನೋಡ್ತಾ ಇರಿ ಕ್ರೈಮ್ ಲಿಮಿಟ್ಸ್. ಲಿಮಿಟ್ಸ್ ಅನ್ನ ಮೀರ್ಬೇಡಿ. ನಿಮ್ಮ ಲಿಮಿಟ್ಸ್ ಅನ್ನ ನೀವು ಮೀರಿದ್ರೆ ನಿಮ್ಮ ಲಿಮಿಟ್ಸ್ ಏನು ಅನ್ನೋದನ್ನ ನಾವು ತೋರಿಸ್ಬೇಕಾಗತ್ತೆ.